ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಸಿರಿ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹೊಳೆನರಸೀಪುರ ಪಟ್ಟಣದ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಕನ್ನಡ ಸಿರಿ ಕನ್ನಡ ಬಳಗದ ವತಿಯಿಂದ ಸಿರಿ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀರಾಮಲಿಂಗೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಕನ್ನಡ ಸಿರಿ ಸ್ನೇಹ ಬಳಗ ಕುಶಾಲನಗರ ಕೊಡಗು ಜಿಲ್ಲೆ ಇವರ ವತಿಯಿಂದ ಕರ್ನಾಟಕ ಸುವರ್ಣ ಸಂಭ್ರಮದ ಸವಿನೆನಪಿಗಾಗಿ 50 ಮಂದಿ ಶಿಕ್ಷಕರಿಗೆ ಸಿರಿ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಡಗು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಸಂಗಪ್ಪ ಆಲೂರ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಿದರು. ಇದೇ ಸಂದರ್ಭ ಮಾತನಾಡಿ, ಶಿಕ್ಷಕರು ಎಂದರೆ ಈ ನಾಡಿನಲ್ಲಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಗಾಯಕರು ಯಾರಾದರೂ ಇದ್ದರೆ ಅದು ಶಿಕ್ಷಕರು. ತಾವು ಮಾಡುವಂತಹ ಸೇವೆಯನ್ನು ಒಂದು ದೈವಿಕ ಸೇವೆ ಎಂದು ಭಾವಿಸುವುದು ನಿಮ್ಮೆಲ್ಲರ ಆಶೆ ಎಂದು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕನ್ನಡ ಸಿರಿ ಸ್ನೇಹ ಬಳಗದ ಹಾಗೂ ನಿಕಟಪೂರ್ವ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಲೋಕೇಶ್ ಸಾಗರ್ ಬಿಎಸ್ ವಹಿಸಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸೋಮವಾರಪೇಟೆ ತಾಲೂಕು ಶ್ರೇಷ್ಠ ಶಿಕ್ಷಣಾಧಿಕಾರಿ ಶ್ರೀಮತಿ ಎಸ್ ಭಾಗ್ಯ, ಕಣಿವೆ ಹಿರಿಯ ಸಾಹಿತಿಗಳಾದ ಭಾರದ್ವಾಜ್, ಸೀಗೆಹೊಸೂರು ಪ್ರಗತಿಪರ ರೈತ ಶ್ರೀ ಅಜಿರಂಗಳ ರಾಮಣ್ಣ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿ ಚೇತನ್, ಕೊಡಗು ಜಿಲ್ಲಾ ಪದವಿ ಪೂರ್ವ ಉಪನ್ಯಾಸಕ ಸಂಘದ ಜಿಲ್ಲಾಧ್ಯಕ್ಷರಾದ ಫಿಲಿಪ್ ವಾಸು, ಕೊಡಗು ಜಿಲ್ಲಾ ಪ್ರಾಥಮಿಕ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಎಚ್ಎನ್ ಮಂಜುನಾಥ್, ಕೊಡಗು ಜಿಲ್ಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿಟಿ ಸೋಮಶೇಖರ್, ಕಣಿವೆ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾದ ಕೆಎನ್ ಸುರೇಶ್ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ನಿವೃತ್ತ ಶಿಕ್ಷಕರಾದ ಊರ ನಾಗೇಶ್ ನೆರವೇರಿಸಿದರು. ಇದೇ ಸಂದರ್ಭ ಕಾಲೇಜು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 50 ಮಂದಿ ಶಿಕ್ಷಕರನ್ನ ಗುರುತಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಹೆಸರೇ ಬಹಳ ಚಂದ. ಶಿಕ್ಷಕರು ಅಂತಂದ್ರೆ ಈ ನಾಡಿನಲ್ಲಿ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕಾಯಕವನ್ನು ಮಾಡತಕ್ಕಂಥ ಕಾಯಕರು ಯಾರಾದರೂ ಇದ್ರೆ ಅದು ಶಿಕ್ಷಕ. ಶಿಕ್ಷಕರು ಅಂತಕ್ಕಂಥದ್ದೇನು ಆ ಗೌರವಾನ್ವಿತವಾಗಿರ್ತಕ್ಕಂಥ ಹುದ್ದೆ ಇದೆ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹುದ್ದೆ ಅಂತ ಹೇಳಿದ್ರೆ ಬಹುಶಃ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಶಿಕ್ಷಕರ ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿನೇ ಜ್ಞಾನದಾಸೋಹ. ಈ ಜ್ಞಾನದಾಸೋಹದ ಮೂಲಕ ಶಿಕ್ಷಕರು ತಾವು ಮಾಡ್ತಕ್ಕಂಥ ಸೇವೆಯನ್ನು ಒಂದು ದೈವಿಕ ಸೇವೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಆಶಯ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ. ಬಸವಣ್ಣ ಅವರು ವಚನದಲ್ಲಿ ಹೇಳ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಆ ಮಗುವಿನಲ್ಲಿ, ವಿದ್ಯಾರ್ಥಿಯಲ್ಲಿರ್ತಕ್ಕಂಥ ಅಜ್ಞಾನವನ್ನ ತಮ್ಮಲ್ಲಿರ್ತಕ್ಕಂಥ ಜ್ಞಾನದ ದಾಸೋಹ ಮಾಡುವ ಮುಖಾಂತರ ಅಜ್ಞಾನವನ್ನು ಹೊರಹಾಕುವಂಥ. ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡು. ಇಲ್ಲಿಯೂ ಕೂಡ ಶಿಕ್ಷಕರು ಒಂದು ಜ್ಯೋತಿಯ ಹಾಗೆ ಇರಬೇಕು ಅಂತಕ್ಕಂಥದ್ದು. ಎಲ್ಲಿ ಹೋದಲ್ಲಿ, ನೀವು ಎಲ್ಲಿ ಹೋಗ್ತೀರ ಅಲ್ಲಿ ಬೆಳಕು ಚೆಲ್ಲತಕ್ಕಂಥ ಪ್ರಯತ್ನ ಹಾಗೆ ಮಾಡುವ ಮುಖಾಂತರ ಇರ್ತಕ್ಕಂಥ ಅಂಧಕಾರ ಏನಿದೆ ಅದು ತೊಡೆದು ಹೋಗಬೇಕು ಅನ್ನುವಂಥದ್ದು 7ನೇ ಮಾತು. ಅದು ಕೂಡ ಶಿಕ್ಷಕರಿಗೆ ಸಲ್ಲುವಂಥ. ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಲ್ಲ. ಯಾಕಂದ್ರೆ ಇಲ್ಲಿ LKG ಇಂದ ಹಿಡಿದು ಪ್ರಾಪರೇಟ್ ಬಗ್ಗೆ ಕಲಿಸ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಸಾಗರದಲ್ಲಿ ಕರ್ಕೊಂಡು ಬಂದಿದ್ದಾರೆ. ಪ್ರತಿ ಹಂತದಲ್ಲಿ, ಅದರಲ್ಲೂ ಮುಖ್ಯವಾಗಿ ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಶಿಕ್ಷಕರ ದೊಡ್ಡ ಜವಾಬ್ದಾರಿ ಏನು ಅಂತಂದ್ರೆ ಆ ಮಗುವಿನಲ್ಲಿ ಸತ್ಯದ ಸಮರ್ಪಣೆಯನ್ನು ಮಾಡತಕ್ಕಂಥ ಭಾವನೆಯನ್ನು ಬೆಳೆಸತಕ್ಕಂಥ ಜೀವನ ಹೇಗಿರಬೇಕು ಅಂತ ನಮ್ಮ ಕಲಬುರ್ಗಿ ಅವರು ಹೇಳ್ತಿದ್ರು. ಸತ್ಯವೆಂದರೆ ಬಹು ಸತ್ಯವಲ್ಲ, ಅದು ಅದರಪ್ಪನಂತ ಬದುಕಾಗಿರಬೇಕು ಅನ್ನುವಂಥ. ಸೊ ಹಾಗಾಗಿ ಮಕ್ಕಳಲ್ಲಿ ಸತ್ಯದ ಬೀಜವನ್ನು ಬಿತ್ತತಕ್ಕಂತಹ ದೊಡ್ಡ ಕೆಲಸ ಕೂಡ ಅಲ್ಲಿರ್ತಕ್ಕಂತಹ ಶಿಕ್ಷಕರು ಮಾಡಬೇಕು.
ಬಲದಿಂದ ಅವಲೋಹಿತ ಕೇಳು ನೋಡಯ್ಯ. ನೋಡಿ, ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ವಿಚಾರ. ಯಾವಾಗ ಯಾವುದೇ ಒಂದು ಲೋಹ ಆ ಮನುಷ್ಯನ ಸಂಪರ್ಕಕ್ಕೆ ಬಂದಾಗ ಅದು ಕೂಡ ಸುವರ್ಣವಾಗ್ತದೆ, ಬಂಗಾರವಾಗ್ತದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಸಮೀಪಕ್ಕೆ ಬಂದಿರತಕ್ಕಂಥ, ನಿಮ್ಮ ಸುಪರ್ದಿಗೆ ಬಂದಿರತಕ್ಕಂತಹ ಪ್ರತಿಯೊಬ್ಬ ಮಗುವು ಕೂಡ ಸುವರ್ಣದಂತೆ ಹೊಳಿಬೇಕು, ಪ್ರಕಾಶಿಸಬೇಕು. ಅಂತಹ ಪವಿತ್ರ ಕಾರ್ಯವನ್ನು ಮಾಡತಕ್ಕಂಥದ್ದು ಶಿಕ್ಷಕರು. ವರ್ಷಕ್ಕೆ 50 ಕಾರ್ಯಕ್ರಮಗಳನ್ನ ಮಾಡಿ ಕನ್ನಡವನ್ನ ಉಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲವೋ ನನಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ನಿಕಟಪೂರ್ವ ಅಧ್ಯಕ್ಷರಾಗಿ ಪರಾಜಿತಗೊಂಡ ಅಭ್ಯರ್ಥಿಯಾಗಿ ಮೋಸ್ಟ್ಲಿ ನಾನೇನಾಗಿದ್ರೆ ನಮ್ಗೊಂದು ದೊಡ್ಡ ಸೋಲು, ಮನೆಯಲ್ಲೆರಡು ಸಾವಾದಾಗಲಿ ಯಾವುದು ಬೇಡಪ್ಪ ಅನ್ನೋ ಮಟ್ಟಕ್ಕೆ ಬಂದು ನಿಂತ್ಬಿಟ್ಟಿದೀವಿ. ಆದ್ರೆ ಲೋಕೇಶ್ ಅಣ್ಣ ಕನ್ನಡವನ್ನ ಉಳಿಸಬೇಕು ಅನ್ನುವಂತ ನೈಜ ಕನ್ನಡಿಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ಈ ಒಂದು 50 ಜನ ಶಿಕ್ಷಕರ ಜೊತೆಗೆ 33 ಕಾರ್ಯಕ್ರಮಗಳನ್ನ ಮಾಡಿ ಕನ್ನಡವನ್ನ ಕಟ್ಟುವ ಕೆಲಸವನ್ನ ಮಾಡುತ್ತಿದ್ದಾರೆ. ಅವರ ಈ ಅಧ್ಯಕ್ಷೀಯ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇನ್ನೊಬ್ಬರು ಶರಣರ ನಾಡಿಗೆ ನಿಜವಾಗಿಯೂ 1,000 ಜನನೂ ಬೇಡ, ಅತ್ಯುತ್ತಮ ಶಿಕ್ಷಕರು. ನಾನು ಅಂತ ಹೇಳ್ಕೊಳ್ಳೋದಿಲ್ಲ, ಐ ಆಮ್ ನಾಟ್ ಎ ಗುಡ್ ಕ್ಲಾಸ್ ರೂಮ್ ಟೀಚರ್. ಅದಕ್ಕೆ ನನಗೆ ಬೇಜಾರು ಇಲ್ಲ. ಆತ್ಮವಂಚನೆ ಮಾಡ್ಕೊಂಡು ಮಾತಾಡೋನು ಅಲ್ಲ ನಾನು. ಏನ್ ನಡೀತದೆ ಅಂತ ಮಾತಾಡುವಂತವನು. ನೈಜವಾಗಿ ಹೇಳ್ತೀನಿ, ನಮ್ಮ ಜಿಲ್ಲೆಯ ಸುಮಾರು 1,500 ಸಾವಿರ ಜನ ಶಿಕ್ಷಕರೇನಿದ್ದಾರೋ, ಅಧ್ಯಾಪಕರೇನಿದ್ದಾರೋ, ಖಾಸಗಿ ವಲಯದಲ್ಲಿ ದುಡಿತಿರುವಂತಹ ಶಿಕ್ಷಕರೇನಿದ್ದಾರೋ, ನಿಜವಾಗಿ ಹೇಳ್ತೀನಿ ಲೋಕೇಶ್ ಅಣ್ಣ, ಬರೋ ಸರಿ ಕೊಡ್ಬೇಕಾದ್ರೆ ಒಂದು 2,000 ಜನರಿಗೆ ಪ್ರಶಸ್ತಿ ಕೊಡ್ಬೇಕು ನಮ್ಮ ಲೋಕೇಶ್ ಅಣ್ಣ ಅವರು. ಅಷ್ಟು ಅತ್ಯುತ್ತಮ ಶಿಕ್ಷಕರನ್ನ ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ನನ್ನ ಕೊಡಗು ಜಿಲ್ಲೆ. ಅಂತಹ ಒಂದು ಸಂಸ್ಥೆಯ ಸ್ವಾರ್ಪೇಟೆ ತಾಲೂಕಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೋಸ್ಟ್ಲಿ ಮೇಡಮ್ ಅವರು ಬಂದ್ಮೇಲೆ ಇದು 2ನೇ ಕಾರ್ಯಕ್ರಮ. ನಾನು ಒಂದು 2 ವರ್ಷದಿಂದ ಸತತವಾಗಿ ಯಾವ ಕಾರ್ಯಕ್ರಮಗಳಲ್ಲೂ ಭಾಗವಹಿಸುತ್ತಿಲ್ಲ, ಯಾವ ಇದಕ್ಕೂ ಹೋಗಿದ್ದಿಲ್ಲ. ಪಾಪ ನಮ್ಮ ತಂದೆಯವರು ತೀರೋದಾಗ ಅವ್ರ ಮನೆಗೆ ಬಂದಿದ್ರು. ಮೊದಲು ಇವತ್ತು ಶಿಕ್ಷಕರನ್ನ ಸನ್ಮಾನಿಸುವಂತ ಕಾರ್ಯಕ್ರಮದಲ್ಲಿ ಒಬ್ಬ ಶಿಕ್ಷಣ ಪ್ರೇಮಿ, ಅಧಿಕಾರ ಅನ್ನೋದಲ್ಲದೆ ಅಧಿಕಾರಿಕವಾಗಿ ಅಲ್ಲದೆ ಜವಾಬ್ದಾರಿಯುತವಾಗಿ ಯಾವ ರೀತಿ ಇಲಾಖೆಯನ್ನು ನಡೆಸಬಹುದು ಅನ್ನುವಂತಹ ಸ್ಫೂರ್ತಿಯುತ ಹೆಣ್ಮಗಳು ಇವತ್ತು ನಮ್ಮ ಜೊತೆ ಬಂದು ಸನ್ಮಾನವನ್ನ ಸ್ವೀಕರಿಸಿ ಜೊತೆಗೆ ಒಬ್ಬ ನೈಜ ಶಿಕ್ಷಕರನ್ನ ಸನ್ಮಾನಿಸಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದ. ಆ ಋಣಗಳನ್ನ ಎಲ್ಲೂ ತೀರಿಸಬೇಕಾಗದಿದ್ರು ಕೂಡ ಕೆಲವೊಂದು ಋಣಗಳನ್ನಾದ್ರೂ ಒಂದು ಅಂಶ ಸಾಯೋಕ್ಕಿಂತ ಮುಂಚೆ ಸ್ವಲ್ಪನಾದ್ರೂ ತೀರಿಸಲಿಕ್ಕೆ ಹೊರಟ್ರೆ ಆ ಮನುಷ್ಯ ಹುಟ್ಟಿದ್ಗೂ ಸಾರ್ಥಕ ಅನ್ನೋ ಮಾತನ್ನ ನಾನು ತಿಳ್ಕೊಂಡು, ಅದರಲ್ಲಿ ಬಹಳ ಮುಖ್ಯವಾಗಿ 3 ಋಣಗಳಿದ್ದವು. ಮಾತಾಪಿತೃ ಋಣ ಮೊದಲನೇ. ಆ ತಾಯಿ ತಂದೆಯವರು ನಮ್ಮನ್ನ ಹೆತ್ತಿ ನಮ್ಮನ್ನ ಸಾಕಿ ಬುದ್ಧಿ ಕೊಟ್ಟಾಗ ಅವರಿಗೆ ನಾವೇನಾದ್ರೂ ಒಂದು ಅವರನ್ನ ನಾವು ಸಾಕಿಲ್ಲ ಅಂತ ಹೇಳಿದ್ರೆ, ನೀವು ಕುಶಾಲನಗರದಿಂದ ಬರುವಾಗ ಇಲ್ಲಿಂದ ವಾಪಸ್ ಹೋಗುವಾಗ ನೋಡಿ, ಬರುವಾಗ ನೋಡೋಕ್ಕಾಗ್ತಿದ್ರು ಕೂಡ ವಾಪಸ್ ಹೋಗುವಾಗ 1 ಕಿಲೋಮೀಟರ್ ದೂರ ಹೋದ್ರೆ ಬಲಭಾಗಕ್ಕೆ ರುದ್ರಾಶ್ರಮವನ್ನು ನೀವೆಲ್ಲ ನೋಡ್ತೀವಿ. ನಾವು ನಮ್ಮ ತಾಯಿ ತಂದೆ ಋಣ ತೀರಿಸಲಿಲ್ಲ ಅಂತ ಹೇಳಿದ್ರೆ ನಮಗೊಂದು ದಿನ ನಾವು ಹೋಗ್ಬೇಕಾಗ್ತದೆ. ಆ ಸನ್ನಿವೇಶ ಬರೋದು ಬೇಡ. ನಾವು ನಮ್ಮ ಮಕ್ಕಳಿಗೆ ನಮ್ಮ ತಾಯಿ ತಂದೆ ಕಲಿಸಿದ ಬುದ್ಧಿನ ನಾವು ಮಕ್ಕಳು ಕಲಿಬೇಕಂದ್ರೆ ನಾವು ಅದನ್ನು ತಿಳ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿ ಮೊದಲನೇದು ತಾಯಿ ತಂದೆ ಮಾತಾಪಿತೃ ಋಣ, 2ನೇದು ದೈವ ಋಣ ಅಂತ ಹೇಳ್ತಾರೆ. ಬಹುಶಃ ಇಲ್ಲೇ ಎದುರುಗಡೆ ದೇವಸ್ಥಾನದ ಸನ್ನಿಧಿಯಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಎಲ್ಲರಿಗೂ ಅವರವರೇ ಧರ್ಮದ ಒಂದು ಧಾರ್ಮಿಕ ಋಣನ ತೀರಿಸಲೇಬೇಕಾಗ್ತದೆ ಬದುಕಿದಾಗ. ಕೊನೆಗೆ ದೇವಸ್ಥಾನ ಕಟ್ಟಲಿಕ್ಕೆ ಸಾಧ್ಯವಾಗದಿದ್ರು ದೇವಸ್ಥಾನದ ಕಸ ಗುಡಿಸಿಯಾದ್ರೂ ಕೂಡ ಆ ದೈವ ಋಣವನ್ನು ನಾವು ತೀರಿಸಬೇಕಾಗ್ತದೆ. ಈ 3ನೇದು ಗುರು ಋಣ ಅಂತ ಹೇಳ್ತಾರೆ. ನಮ್ಗೆ ತಾಯಿ ತಂದೆ ಆದ್ಮೇಲೆ ನಮ್ಗೆ ಇವತ್ತೆಲ್ಲ ನಾವು ಇಷ್ಟು ಸ್ವತಂತ್ರವಾಗಿ ಬಂದು ಒಳ್ಳೊಳ್ಳೆ ಉಡುಪುಗಳನ್ನು ಹಾಕೊಂಡು ದೇವಸ್ಥಾನದಲ್ಲಿ ಕೂತ್ಕೋಬೇಕು ಅಂತ ಹೇಳಿದ್ರೆ ನಮ್ಗೆ ಆ ದಿನ ಗುರುಗಳು ಕೊಟ್ಟಂತಹ ಒಂದು ವಿದ್ಯೆ ಏನಿದೆ, ಆ ವಿದ್ಯೆ ಋಣ ತೀರಿಸಲಿಕ್ಕೆ ಜೀವಮಾನದಲ್ಲಿ ಸಾಧ್ಯ ಇಲ್ಲ. ಆದ್ರೂ ಅದಕ್ಕೊಂದು ಗೌರವ ಕೊಡುವಂತ ಒಂದು ಕೆಲಸವನ್ನಾದ್ರೂ ಮಾಡಬೇಕು ಅಂತ ಹೇಳಿ ಇವತ್ತು ಸಂಪೂರ್ಣವಾಗಿ ಗುರುಗಳಿಗೋಸ್ಕರ ಒಂದು ದಿನದ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದರ ಉದ್ದೇಶವಾಗಿ ಇದಕ್ಕಿಂತ ಹೆಚ್ಚಾಗಿ ಇವತ್ತೇ ಯಾಕೆ ಹಾಕೊಳ್ಬೇಕು, ಈ ವರ್ಷದಲ್ಲಿ ಯಾಕೆ ಹಾಕೊಳ್ಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉತ್ತರ ಇದನ್ನ ಕೊಟ್ಬಿಡ್ತೇನೆ. ಬಹುಶಃ 1924 ಅಂತ ಅನ್ಸುತ್ತೆ. ನಾನು ನಿಮಗೆ ಶಿಕ್ಷಕರು ಅಲ್ಲ, ಉಪನ್ಯಾಸಕರು ಅಲ್ಲ, ಯಾವಾಗಲೂ ಓದಿದೆ ನೆನಪು. 1824ರಿಂದ ಆಚೆಗೆ ಏಕೀಕರಣ ಬಹಳ ಜೋರಾಗಿ ಹೋರಾಟ ನಡೀತಾ ಇರುತ್ತೆ. ಆ ಜೋರಾದ ಹೋರಾಟ ಏಕೀಕರಣ ನಡೀತಿದ್ದಾಗ ಅವತ್ತು ಏಕೀಕರಣ ಪ್ರಾರಂಭ ಮಾಡಿದವರೇ ಸಾಹಿತಿಗಳು. ಅದಕ್ಕಾಗಿ ನಾನು ಸಾಹಿತ್ಯಗಳನ್ನ ಯಾವತ್ತೂ ಗೌರವಿಸ್ತೇನೆ. ಅದರ ಜೊತೆಗೆ ನಮ್ಮ ಪತ್ರಕರ್ತರು ಸಾಹಿತಿಗಳು ಬಹಳ ಜೋರಾದ ಹೋರಾಟದ ಪ್ರಾರಂಭದ ನಂತರ 1824ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಆ ರಾಜಕೀಯ ತಿರುವನ್ನು ಪಡ್ಕೊಳ್ಳೋದೇ ಆ ಹೋರಾಟ. ಸರಿಸುಮಾರು 1 ಶತಮಾನ ಆಗಿದೆ ಅನ್ಸುತ್ತೆ.
ಒಂದು ಶತಮಾನದ ಹಿಂದೆ ರಾಜಕೀಯ ತಿರುವನ್ನು ಪಡ್ಕೊಂಡಂತ ಹೋರಾಟ ಬಹಳ ದೊಡ್ಡದಾಗಿ ಒಂದು ಕ್ರಾಂತಿಯನ್ನು ಮಾಡುತ್ತೆ. ಇವತ್ತು ಏಕೀಕರಣ ಆಗಿ ಇವತ್ತು ಕರ್ನಾಟಕ ಸುವರ್ಣ ಕರ್ನಾಟಕ ಹೆಸರಾಗಿ 50 ವರ್ಷಗಳು ಕೂಡ ಕಳೆದಿವೆ. ಅದರ ಜೊತೆಗೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪರವರ ನೇತೃತ್ವದಲ್ಲಿ ರೈತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಪೂಜಾರಪ್ಪ, ತುಮಕೂರು ಜಿಲ್ಲೆಯ ಪಾವಗಡ, ಶಿರಾ, ಮಧುಗಿರಿ ತಾಲೂಕುಗಳಲ್ಲಿ 2024-25ನೇ ಸಾಲಿನಲ್ಲಿ ಶೇಂಗಾ ಬೆಳೆಗೆ ಹೆಚ್ಚಿನ ರೋಗ ಹರಡುತ್ತಿದ್ದು, ಬೆಳೆಯ ಕಟಾವು ಸಮಯದಲ್ಲಿ ಕೊಳೆ ರೋಗ ಬಂದು ಹಾಳಾಗಿರುತ್ತದೆ. ಆದ್ದರಿಂದ ರೈತರಿಗೆ 1 ಕ್ವಿಂಟಲ್ಗೆ 12,000 ಬೆಂಬಲ ಬೆಲೆ ನೀಡಬೇಕು. ರಾಗಿ, ಮೆಕ್ಕೆಜೋಳ ತೆನೆಯಲ್ಲಿಯೇ ಮುದುರುಗಟ್ಟಿ ಬೆಳೆ ಬಾರದಂತಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತವಾದ ಬೆಳೆ ನಾಶಕಗಳನ್ನು ಕೊಟ್ಟು ಸಹಕರಿಸಬೇಕು. ತೆಂಗಿನ ಬೆಳೆಗೆ ರೋಗ ಹರಡುತ್ತಿದ್ದು, ಬೆಳೆ ತುಂಬಾ ಕಡಿಮೆ ಬರುತ್ತಿದೆ. ಆದ್ದರಿಂದ 1 ಕ್ವಿಂಟಲ್ ಕೊಬ್ಬರಿ ಬೆಳೆಗಳಿಗೆ 25,000 ಬೆಂಬಲ ಬೆಲೆ ನೀಡಬೇಕು ಹಾಗೂ ಇತರೆ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಉಪ್ಪಾರಳ್ಳಿ, ತಪಗಾನದೊಡ್ಡಿ, ಹೊಸಳ್ಳಿ, ಭೂಪುರ, ಪೆಂಡ್ಲಜೀವಿ, ಶ್ರೀರಂಗಪುರ, ಪಳವಳ್ಳಿ ತಾಂಡಗಳಲ್ಲಿ ಸುಮಾರು 40 ವರ್ಷಗಳಿಂದ ಸರ್ಕಾರಿ ಜಮೀನುಗಳಲ್ಲಿ ಉಳುಮೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಬಗರ್ ಹುಕಂ ಯೋಜನೆಯಲ್ಲಿ ಸಾಗುವಳಿ ಚೀಟಿ ನೀಡಿದರೂ ಸಹ ಅರಣ್ಯ ಇಲಾಖೆಗೆ ಸೇರುವ ಜಮೀನು ಎಂದು ರೈತರ ಮೇಲೆ ಕೇಸು ದಾಖಲಿಸಿ ಅವರನ್ನ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗುವ ದೃಶ್ಯಗಳು ಕಂಡುಬರುತ್ತದೆ. ತಕ್ಷಣವೇ ಈ ಸಮಸ್ಯೆಯನ್ನು ಬಗೆಹರಿಸಿ ಬಗರ್ ಹುಕಂನಲ್ಲಿ ಅರ್ಜಿ ಸಲ್ಲಿಸಿರುವ ಎಲ್ಲ ಭೂರಹಿತ ರೈತರಿಗೆ ಭೂ ಮಂಜೂರಾತಿ ಮಾಡಿಕೊಡಬೇಕು ಎಂದರು. ಇದೇ ಸಂದರ್ಭದಲ್ಲಿ ಪೂಜಾರಿ ಚಿತ್ತಯ್ಯ, ಸಿದ್ದಯ್ಯ, ಶಿವು, ಮಂಜುನಾಥ್ ಕೆ, ನಾಗೇಶ್, ಗೋವಿಂದಪ್ಪ, ಪರಮೇಶ್ ನಾಯಕ್, ರಮೇಶ್, ಪುರುಷ ನಾಯಕ್, ಚಿತ್ತಯ್ಯ, ಜೋಗ ನಾಯಕ್, ಗೋಪಾಲ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತುಮಕೂರು ಜಿಲ್ಲಾಧ್ಯಕ್ಷರು ಪೂಜಾರಪ್ಪ ಅವರು ಮಾತನಾಡೋದೇನೆಂದರೆ, ಇವತ್ತು ಸುಮಾರು ದಿನಗಳಿಂದ ಸ್ವಲ್ಪ ಶೇಂಗಾ ಎಲ್ಲ ಕೊಳೆತು ಕರಗಾಗೈತೆ. ಅದರ ಬಗ್ಗೆ ಮತ್ತು ಶಿರಾದ ಬಗ್ಗೆ ಮಾಹಿತಿ ತಗೊಂಡೆ. ಅಲ್ಲಿ ಕೂಡ ನಮ್ಮ ತಾಲೂಕಿನಲ್ಲಿ ಏನಾಗೈತೆ ಅದೇ ಆಗೈತೆ. ಮತ್ತು ಮಧುಗಿರಿ ತಗೊಂಡೆ. ಮಧುಗಿರಿಯಲ್ಲಿ ಕೂಡ ತುಂಬ ನೊಂದಿದ್ದಾರೆ ರೈತರು. ಅಲ್ಲಿ ಕೂಡ ಶೇಂಗಾ ಬೆಳೆ ಸಂಪೂರ್ಣ ಕೈ ಬಿಟ್ಟೈತೆ. ಈ ಮುಸ್ಕಿನ ಜೋಳ ಆದರೆ ಮಧುಗಿರಿ ತಾಲೂಕೆಲ್ಲ ತೆನಿಗೆ ಬಂದು ಅಲ್ಲೇ ಸ್ವಲ್ಪ ಅಲ್ಲೇ ಗಂಟು ಕಟ್ಟಿಬಿಟ್ಟೈತಂತೆ. ಈ ಥರ ಕೊರಟಗೆರೆನೂ ಅದೇ ಆಗೈತೆ. ಅದರಿಂದ ಈ 3 ತಾಲೂಕು ಭಾಳ ಶೇಂಗಾ ಬೆಳೆ ಬಯಲು ಸೀಮೆ ಜಾಸ್ತಿ ನಷ್ಟ ಆಗೈತೆ. ಇವತ್ತು ನಾವು ಜಿಲ್ಲಾಧಿಕಾರಿ 22ನೇ ತಾರೀಕು ಜಿಲ್ಲಾಧಿಕಾರಿ ಮುಂದೆ ಒಂದು ಪ್ರತಿಭಟನೆ ಮಾಡಿ ಒಂದು ಮನವಿಯನ್ನು ಕೊಡಬೇಕು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಮಧುಗಿರಿ, ಶಿರಾ ಶೇಂಗಾ ಬೆಳೆಗೆ ಜಾಸ್ತಿ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಭಾಳಷ್ಟು ಈ ತಾಲೂಕು ಬರನಾಡಿ ಸಿಕ್ಕಾಕೊಂಡಿದ್ದಾವೆ. ಮತ್ತು ಹುಣಸೆಕಾಯಿ ಆದರೆ ಇದೆ ಈ ತಾಲೂಕಿನಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಿ ಕೇಳೋಕೆ ಆಗ್ತಾ ಇಲ್ಲ. ಕಾಳುಗಳೇ ಬರ್ತಾ ಇಲ್ಲ. ಒಂದು ಆಳಿಗೆ 1000 ಕೊಟ್ಟರು ಕೂಡ ಬರ್ತಾ ಇಲ್ಲ ಆಳುಗಳು. ಅದಕ್ಕೊಂದು ಯಂತ್ರ ಕಂಡಿಡ್ದು ಸರ್ಕಾರ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಮತ್ತು ಈ ನಮ್ಮ ಪಾವಗಡ ತಾಲೂಕಿನಲ್ಲಿ ಈ ನಾಗಲಮಡಿಕೆ ಹೋಬಳಿಯಲ್ಲಿ ಅಕ್ರಮ ಸಕ್ರಮ ಅರ್ಜಿ ಹಾಕಿರೋವು ಇವತ್ತು ಅರಣ್ಯ ಇಲಾಖೆಯವರು ಕೋರ್ಟಿಗೆ ಹಾಕಿ ಇವತ್ತು ನನ್ನ ಎದುರಿಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಇಂಥ ಅನಾಹುತಗಳು ಆಗಬಾರ್ದು. ತಕ್ಷಣ DC ಮತ್ತು ತಾಲೂಕು ದಂಡಾಧಿಕಾರಿ, ಅದು ನಮ್ಮದೇ ಭೂಮಿ, ಇವರೇ ಅರಣ್ಯಕ್ಕೆ ಬರ್ಕೊಡ್ತಾ ಇದ್ದಾರೆ. ಇವತ್ತು ಹೋರಾಟಗಳು ನಡ್ತಾ ಇದ್ದಾವೆ ಅರಣ್ಯ ಭೂಮಿಗೆ. ನೀವು ಅದನ್ನು ವಾಪಸ್ ಬಿಡಿಸ್ಕೊಂಡು ನಮ್ಮ ರೈತರಿಗೆ ಅದನ್ನು ಏನು ಅಕ್ರಮ ಸಕ್ರಮ ಅರ್ಜಿ ಹಾಕಾರೋ ಅವರಿಗೆ ಅರ್ಜಿಯನ್ನು ಖಾತೆ ಮಾಡಿಕೊಡ್ಬೇಕು. ಮತ್ತು ಅನೇಕ ಕಡೆ ದಾರಿಗಳ ಸಮಸ್ಯೆ ಐತೆ. ಆ ದಾರಿಗಳು ಕೊಡುವ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಹೊಳೆನರಸೀಪುರ ಪಟ್ಟಣದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ಚೌಡೇಶ್ವರಿ ಅಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹೊಳೆನರಸೀಪುರ ಪಟ್ಟಣದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ತಾಯಿ ಶ್ರೀ ಚೌಡೇಶ್ವರಿ ಅಮ್ಮನವರ ಶಿಲಾಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಿ ಪ್ರಾರ್ಥನೆ ನಡೆಸಲಾಯಿತು.
ಶರನವರಾತ್ರಿಯ 6ನೇ ದಿನದಂದು ದೇವಿಯ ಶಿಲಾಮೂರ್ತಿಯನ್ನ ಹೂಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯದ ಪ್ರಧಾನ ಅರ್ಚಕರಾದ ವೇದಬ್ರಹ್ಮ ಶ್ರೀ ವಿಶ್ವೇಶ್ವರ ಭಟ್ಟ ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು. ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಸೋಮಶೇಖರ್, ಗೌರವ ಅಧ್ಯಕ್ಷರಾದ ಬಿ ರಾಜಶೇಖರ್, ಪುರಸಭೆ ಸದಸ್ಯರಾದ ಜಗನ್ನಾಥ್, ಸಂಚಾಲಕರಾದ ತಮ್ಮಯ್ಯ ಶೆಟ್ಟಿ, ಕುಮಾರ್, ಶಂಕರ್, ಶ್ರೀಧರ್, ಶಂಕರೇಗೌಡ, ಸಿಂದಘಟ್ಟ ನಾಗೇಶ್ ಸೇರಿದಂತೆ ನೂರಾರು ಮಹಿಳೆಯರು ಭಾಗವಹಿಸಿದ್ದರು. ಪೂಜಾ ಕಾರ್ಯಕ್ರಮ ನಮ್ಮ ದೇವಾಂಗ ಸಂಘದ ಶ್ರೀ ಚಕ್ರಧಾರಿಣಿ ಚೌಡೇಶ್ವರಿ ಅಮ್ಮನವರ 6ನೇ ದಿವಸದ ಪೂಜಾ ಕೈಂಕರ್ಯ ತಮ್ಮೆಲ್ಲರ ಸಹಕಾರದಿಂದ ಭಾಳ ಅದ್ಧೂರಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ನಡೆದುಕೊಂಡು ಬಂದಿರುತ್ತದೆ. ಆದ್ದರಿಂದ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಆ ಜಗನ್ಮಾತೆ ತಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸೌಭಾಗ್ಯವನ್ನು ನೀಡಲಿ ಅಂತ ಕೇಳ್ತಾ, ಈ ಸಂದರ್ಭದಲ್ಲಿ ಇವತ್ತಿನ ದಿವಸ ನಮ್ಮ ದೇವಾಂಗ ಸಮಾಜದ ಗೌರವ ಅಧ್ಯಕ್ಷರು ಮತ್ತು ಬನಶಂಕರಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ರಾಜಶೇಖರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಆ ತಾಯಿಯ ಪುಷ್ಪಮಾಲಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ನಾಪೋಕ್ಲು ಸಮೀಪದ ಅವನೂರು ಗ್ರಾಮದ ಕಾಳೆರಮ್ಮನ ಅನಂತ ಹೋಂಸ್ಟೇ ಬಳಿ ಗೋಪಾಲಕೃಷ್ಣ ಯುವ ಸಂಘದ ವತಿಯಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಗೋಪಾಲಕೃಷ್ಣ ಯುವ ಸಂಘದ ವತಿಯಿಂದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯನ್ನ ಅವನೂರು ಗ್ರಾಮದ ಕಾಳೆರಮ್ಮನ ಅನಂತ ಹೋಂಸ್ಟೇ ಬಳಿ ಜರುಗಿಸಲಾಗಿತ್ತು. ಅವನೂರು ದವಸ ಭಂಡಾರದ ಅಧ್ಯಕ್ಷರಾದ ಬೆಳ್ಳಿಯನ ಚಂದ್ರಪ್ರಕಾಶ್ ಅವರು ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಬಳಿಕ ವಿವಿಧ ಕಡೆಯಿಂದ ಆಗಮಿಸಿದ ಸ್ಪರ್ಧಾಳುಗಳಿಂದ ಗುಂಡು ಹೊಡೆಯುವ ಸ್ಪರ್ಧೆ ಜರುಗಿತು. ಸಮಾರೋಪ ಸಮಾರಂಭಕ್ಕೆ ಗೋಪಾಲಕೃಷ್ಣ ಯುವ ಸಂಘದ ಅಧ್ಯಕ್ಷರಾದ ದೇವಾಯಿರ ಕೀರ್ತನ್ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಕಿದಂಬಾಡಿ ಎಸ್ ಪುಟ್ಟಯ್ಯ, ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಚೊಕ್ಕಾಡಿ ಎನ್ ಅಪ್ಪಯ್ಯ ಮತ್ತು ದಾನಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಸಂಘಟಕ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿ ಶುಭ ಹಾರೈಸಿದರು. ಪಟ್ಟಣ ಶಿವಕುಮಾರ್ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಶ್ರೀಮಠ 10 ವರ್ಷ ಸಂಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆ 2 ದಿನಗಳು ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳುವುದಾಗಿ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಬೆಡದಹಳ್ಳಿಯ ಶ್ರೀ ಪಂಚಭೂತೇಶ್ವರ ಕ್ಷೇತ್ರದಲ್ಲಿ ಶ್ರೀಮಠ ಹಾಗೂ ದೇವಾಲಯವು ನಿರ್ಮಾಣವಾಗಿ 10 ವರ್ಷಗಳು ಸಂಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಬರುವ ನವೆಂಬರ್ ತಿಂಗಳಿನಲ್ಲಿ 2 ದಿನಗಳು ಧಾರ್ಮಿಕ ಕಾರ್ಯಕ್ರಮ ನಡೆಸಲು ಭಕ್ತಾದಿಗಳು ಶ್ರೀ ರುದ್ರಮುನಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದ ಸಮಾಲೋಚನಾ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಸನಾತನ ಧರ್ಮ ರತ್ನಾಕರ ಡಾಕ್ಟರ್ ಮಾದೇಶ್ ಗುರೂಜಿಯವರ ನೇತೃತ್ವದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು, ಮೈಸೂರಿನ ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು, ಕಾಗಿನೆಲೆ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿಗಳು, ಚಿತ್ರದುರ್ಗದ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು, ಶ್ರವಣಬೆಳಗೊಳದ ದಿಗಂಬರ ಜೈನ ಮಠದ ಶ್ರೀ ಭಟ್ಟಾರಕ ಚಾಲುಕೀರ್ತಿ ಸ್ವಾಮೀಜಿ ಹಾಗೂ ಚಂದ್ರವನ ಆಶ್ರಮದ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಧಾರ್ಮಿಕ ಮಹಾಸಭೆಯನ್ನು ನಡೆಸಿ ಹೋಮ ಹವನಗಳ ಮೂಲಕ ಲೋಕ ಕಲ್ಯಾಣಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸುವುದು ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ಪಂಚಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸುವುದು ಹಾಗೂ ಕೆಆರ್ಪೇಟೆ ಪುರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 51 ಜನ ಪೌರ ಕಾರ್ಮಿಕರಿಗೆ ಪಾದಪೂಜೆ ಮಾಡಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸುವುದು ಸೇರಿದಂತೆ ಕೇಂದ್ರ ಸಚಿವರಾದ ಮಂಡ್ಯ ಲೋಕಸಭಾ ಸದಸ್ಯರಾದ ಎಚ್.ಡಿ. ಕುಮಾರಸ್ವಾಮಿ, ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚೆಲುವರಾಯಸ್ವಾಮಿ, ಶಾಸಕರಾದ ಎಚ್.ಟಿ. ಮಂಜು, ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ಬಿಎಲ್ ದೇವರಾಜು, ಪ್ರದೇಶ ಕಾಂಗ್ರೆಸ್ ಸಮಿತಿ ಸದಸ್ಯರಾದ ಕಿಕ್ಕೇರಿ ಸುರೇಶ್, ಸಮಾಜ ಸೇವಕರಾದ ಆಲಂಬಾಡಿ ಕಾವಲು ಮಲ್ಲಿಕಾರ್ಜುನ್, ವಿಜಯ್ ರಾಮೇಗೌಡ, ಮಂಡ್ಯ ಹಾಲು ಒಕ್ಕೂಟದ ನಿರ್ದೇಶಕರಾದ ದಾದು ರವಿ ಹಾಗೂ
ಸ್ಥಳೀಯ ಮುಖಂಡರ ನೇತೃತ್ವದಲ್ಲಿ ಸಾರ್ವಜನಿಕರ ಸಭೆ ನಡೆಸಿ ಸಾಮೂಹಿಕವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು 2 ದಿನಗಳ ಕಾಲ ನಡೆಸಿ ಸಮಾರಂಭವನ್ನು ಯಶಸ್ವಿಗೊಳಿಸಲು ಭಕ್ತಾದಿಗಳು ತೀರ್ಮಾನ ಮಾಡಿದರು. ಸಮಾಲೋಚನಾ ಸಭೆಯಲ್ಲಿ ಭಾರತಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕುಬೇರ, ಮಾಜಿ ಉಪಾಧ್ಯಕ್ಷರಾದ ಸುನೀಲ್, ಪಂಚಭೂತೇಶ್ವರ ದೇವಾಲಯ ಸಮಿತಿ ಕಾರ್ಯದರ್ಶಿ ಕಾಂತರಾಜು, ಖಜಾಂಚಿ ಮಹೇಶ್, ವಿಚಾರವಾದಿಗಳು ಹಾಗೂ ಚಿಂತಕರಾದ ಜಗದೀಶ್, ಮುಖಂಡರಾದ ಕಾಂತರಾಜು, ಉದ್ಯಮಿ ಬಿ ರಾಜಶೇಖರ್, ಮೊಟ್ಟೆ ಮಂಜು, ಶ್ರೀಮಠದ ಸಂಚಾಲಕರಾದ ಕೆಎಸ್ ಚಂದ್ರು, ಕೆಆರ್ ನೀಲಕಂಠ ಸೇರಿದಂತೆ ಶ್ರೀಮಠದ ಅಭಿಮಾನಿಗಳು ಹಾಗೂ ಸದ್ಭಕ್ತರು ಭಾಗವಹಿಸಿದ್ದರು. ಎಲ್ಲ ಕರುಣೆ ಇಟ್ಟು ಕೊಟ್ಟಂತ ಹರಿಯರ ಪರಮಾತ್ಮರ ಪಾದಾರವಿಂದಗಳಿಗೆ ನಮಿಸಿ ಇಷ್ಟೆಲ್ಲ ಜ್ಞಾನದ ಮುಖಾಂತರ ದಾರಿ ಕೊಟ್ಟಂತ ಸದ್ಗುರು ಮಾದೇಶ ಗುರೂಜಿಯವರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನು ಅರ್ಪಿಸಿ ಈ ಕ್ಷೇತ್ರದ ಕ್ಷೇತ್ರಪಾಲಕನಾದಂತಹ ಮುಖ್ಯ ಪ್ರಾಣ ಹನುಮನನ್ನು ಸ್ಮರಿಸಿ ಕ್ಷೇತ್ರದ ಅಧಿದೇವತೆಯಾದಂತಹ ಪಂಚಭೂತೇಶ್ವರ ಸ್ವಾಮಿಯನ್ನು ಧ್ಯಾನಿಸಿ ನವಗ್ರಹ ದೇವತೆಗಳನ್ನು ಸ್ಮರಿಸಿ ಈ ದಿನ 10 ವರ್ಷದ ಕ್ರಮಿಸಿದ ಹಾದಿಯಲ್ಲಿ ಮತ್ತೆ 10 ವರ್ಷದ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಉನ್ನತಿಗೆ ಸಹಕರಿಸಿದಂಥ ಸರ್ವ ಆಸ್ತಿಕ ಬಂಧುಗಳನ್ನು, ಈ ಕ್ಷೇತ್ರದ ಮಠದ ಬಂಧುಗಳನ್ನು, ಅವರೆಲ್ಲರ ಸಹಕಾರವನ್ನು ಸ್ಮರಿಸುತ್ತಾ ಈ 10 ವರ್ಷದ ಪಯಣದಲ್ಲಿ ಈ 10 ವರ್ಷವನ್ನು ಸ್ಮರಣೆಯಾಗಿ ಉಳಿಸಿಕೊಳ್ಳುವಂಥ ಉದ್ದೇಶದಿಂದ ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಎಲೆಮರೆ ಕಾಯಿಯಂತೆ ಅಥವಾ ಈ ಕ್ಷೇತ್ರ ಪಕ್ಕದ ಹಳ್ಳಿಗಳಿಗೂ ಗೊತ್ತಿಲ್ಲದಂತೆ ಬೆಳ್ಕೊಂಡು ಬಂದಿದೆ. ಇವತ್ತು ಅದನ್ನು ಎಲ್ಲ ಮಹನೀಯರ, ಪುಣ್ಯಾತ್ಮರ ಮತ್ತು ಸಂತರ, ಶ್ರೇಷ್ಠ ಮಹನೀಯರ ಪಾದಗಳ ಸ್ಪರ್ಶದಿಂದ ಈ ಮಣ್ಣು ಇನ್ನಷ್ಟು ಪಾವನವಾಗಲಿ ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರ ಸರ್ವ ಮಕ್ಕಳಿಗೂ ಒಂದು ಆಲದ ಮರದಂತೆ ನೆರಳಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು 10 ವರ್ಷವನ್ನು ದಶಮಾನೋತ್ಸವ ಕಾರ್ಯಕ್ರಮವನ್ನಾಗಿ ಆ ಕಾರ್ಯಕ್ರಮ ರೂಪುರೇಷೆಗಳನ್ನು ರೂಪಿಸಿ ಈ ಕ್ಷೇತ್ರಕ್ಕೆ ಈ ನಾಡು ಕಂಡಂಥ, ಈ ರಾಜ್ಯ ಕಂಡಂಥ ಶ್ರೇಷ್ಠ ಸಂತರನ್ನ ಈ ಮಣ್ಣಿಗೆ ಆಹ್ವಾನವನ್ನು ಇಟ್ಟು ಅವತ್ತು ಈ ಸುತ್ತಮುತ್ತಲ ಸತ್ಯವಶಳ್ಳಿ ಹೋಬಳಿಯಲ್ಲಿದ್ದಂಥ ಈ ಕ್ಷೇತ್ರ ಈ ಒಂದು ರಾಜ್ಯಕ್ಕೆ ಈ ಕ್ಷೇತ್ರದ ಪರಿಚಯವಾಗಲಿ ಅನ್ನೋ ಉದ್ದೇಶದಿಂದ ಈ ಕ್ಷೇತ್ರಕ್ಕೆ ಇನ್ನಷ್ಟು ಒಳಿತು ಮತ್ತು ಶ್ರೇಷ್ಠತೆಯನ್ನು ನೀಡಿ ಅವರ ಪಾದಸ್ಪರ್ಶ ಅಂತ ಹೇಳ್ತಾ ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮವನ್ನು ರೂಪಿಸಬೇಕು ಅನ್ನೋ ಉದ್ದೇಶದಿಂದ ಗುರುಗಳ ಆಶೀರ್ವಾದ ಮತ್ತು ಭಗವಂತನ ಆಶೀರ್ವಾದವನ್ನು ಬೇಡ್ತಾ ಈ ಒಂದು ಕಾರ್ಯಕ್ರಮವನ್ನು ಯಾವ ರೀತಿ ಎಲ್ಲರೂ, ಏಕೆಂದರೆ ಎಲ್ಲರ ಸಹಕಾರ ಮತ್ತು ಸಮನ್ವಯತೆ, ಪರಸ್ಪರ ಅನ್ಯೋನ್ಯತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ರೂಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಭಗವಂತನಲ್ಲಿ ಒಂದು ಮನಸ್ಸಿಗೆ ಆಲೋಚನೆ ಬಂದು ಅದನ್ನು ಭಗವಂತನ ಕೇಳಿಕೊಂಡು ಅದನ್ನು ಅವನ ಅಡಿಯಲ್ಲಿ ಅವನ ಆಧಾರದಲ್ಲಿ ಇಟ್ಟು ಈ ಥರ ಮಾಡಬೇಕು ಅನ್ನೋ ಉದ್ದೇಶದ ಆಶೀರ್ವಾದ ಬೇಡಿ ಎಲ್ಲರ ಸಹಕಾರವನ್ನು ಕೋರ್ತಾ ಮುಂದೆ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲರೂ ಸಹಕಾರ ಬೇಕು. ಮತ್ತು ಏನು ಈ ಮಠದ ಭಕ್ತರಿದ್ದಾರೆ, ಆಸ್ತಿಕ ಬಂಧುಗಳಿದ್ದಾರೆ, ಮತ್ತು ಈ ಕ್ಷೇತ್ರದ ಸುತ್ತಮುತ್ತಲ ಗ್ರಾಮಸ್ಥರಿದ್ದಾರೆ, ಮತ್ತು ಈ ಪಂಚಭೂತೇಶ್ವರ ಸುತ್ತಮುತ್ತಲ ಗ್ರಾಮಗಳು, ಮತ್ತು ಸಂತೆಬಾಚಳ್ಳಿ ಹೋಬಳಿ, ಮತ್ತು KR ಪೇಟೆ, ಏನು ಮಂಡ್ಯ ಜಿಲ್ಲೆ, ಎಲ್ಲರ ಸಹಕಾರ ಈ ಕ್ಷೇತ್ರಕ್ಕೆ ಬೇಕು ಅನ್ನೋ ಉದ್ದೇಶದಿಂದ ಒಂದು ಹೆಜ್ಜೆಯನ್ನು ವಿಸ್ತಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅನ್ನೋ ಒಂದು ಆಲೋಚನೆ ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಮತ್ತು ಯಾವಾಗಲೂ ಇದನ್ನು ಪ್ರತಿನಿತ್ಯ ಜೊತೆಗೆ ನಿಂತು ಬಲವನ್ನು ಕೊಡಿ ಅಂತ ಕೇಳ್ತಾ ಒಂದೆರಡು ಮಾತುಗಳನ್ನು ಮುಂದಿಡ್ತಾ ಇದ್ದೀನಿ. ಭಾರತಪುರ ಕ್ರಾಸ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೆಳದಳ್ಳಿ ಗ್ರಾಮದಲ್ಲಿ ಪಂಚಭೂತೇಶ್ವರ ಶ್ರೀಮಠ ಸ್ಥಾಪನೆಯಾಗಿ 10 ವರ್ಷಗಳ ಕಾಲ ತುಂಬದಕ್ಕೆ ಬಂದಿದೆ. ಎಲ್ಲ ಪಕ್ಷದ ನಾಯಕರುಗಳು, ಮುಖಂಡರುಗಳನ್ನ ಕರೆದಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಸ್ವಾಮೀಜಿಗಳು ಎಲ್ಲರ ನಮ್ಮ ಸ್ಥಳೀಕರನ್ನ ಕರೆದು ಒಂದು ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಂಡಾಗ ಎಲ್ಲರೂ ಸಹ ಇಲ್ಲಿ ಸ್ಥಳೀಕರೆಲ್ಲ ಒಮ್ಮತದಿಂದ ಒಪ್ಪಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ಥರದಲ್ಲಿ ಭೇದ ಭಾವ ಮತ್ತೊಂದು ಏನೂ ಇಲ್ಲದೇ ಎಲ್ಲರೂ ಸಹ ಭಾಗವಹಿಸಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊತಾ ಮಾತು ಮುಗಿಸ್ತೀನಿ. ನಿಮ್ಮ ಹೆಸರು? ಡಿ ಕುಬೇರ್, ಭಾರತೀಪುರ ಕ್ರಾಸ್ ಪಂಚಾಯತ್ ಅಧ್ಯಕ್ಷ. ಶ್ರೀ ಪಂಚಭೂತೇಶ್ವರ ಸುಕ್ಷೇತ್ರ ಬೆಳದಳ್ಳಿ ಈ ಒಂದು ಸುಕ್ಷೇತ್ರ ಪ್ರಾರಂಭವಾಗಿ ನವೆಂಬರ್ 7-8ನೇ ತಾರೀಕಿಗೆ 10 ವರ್ಷಗಳನ್ನು ಪೂರೈಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ಪಂಚಭೂತೇಶ್ವರ ಟ್ರಸ್ಟ್ನ ವತಿಯಿಂದ ಮತ್ತು ಎಲ್ಲ
ಪಂಚಭೂತೇಶ್ವರ ಸುಕ್ಷೇತ್ರದ ಭಕ್ತರ ಆಶಯದಂತೆ ಈ ಒಂದು 10 ವರ್ಷವನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ವಾರ್ಷಿಕೋತ್ಸವವನ್ನು 10 ವರ್ಷಗಳ ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ತಗೊಂಡಿದ್ವಿ. ಆ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ 2 ದಿನದ ಕಾರ್ಯಕ್ರಮಕ್ಕೆ ಸುಕ್ಷೇತ್ರದ ಎಲ್ಲ ಭಕ್ತಾದಿಗಳು ಮತ್ತು ಕೇರ್ಪೇಟೆ ತಾಲೂಕಿನ ಸಮಸ್ತ ಭಕ್ತರುಗಳು ಎಲ್ಲರೂ ಕೂಡ ಸಹಕಾರವನ್ನು ನೀಡಬೇಕು. ಹಾಗೆಯೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಒಂದು ಟ್ರಸ್ಟ್ನ ಪರವಾಗಿ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನೂ ನಾವು ಕೇಳ್ಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಸಭಾಂಗಣದಲ್ಲಿ ಸಿರಿ ಶಿಕ್ಷಕ ಪ್ರಶಸ್ತಿ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಹೊಳೆನರಸೀಪುರ ಪಟ್ಟಣದ ಶ್ರೀ ರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಶರನ್ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪಾವಗಡ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ರೈತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.